ಹಾಯ್ ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕುಣಬಿ ಬ್ರದರ್ಸ್. ಈ ಒಂದು ವಿಡಿಯೋದಲ್ಲಿ ಟಾಪ್ 10 GK ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫಸ್ಟ್ ಕ್ವಶನ್, ವಿಶ್ವದ ಅತಿ ವೇಗದ ಪ್ರಾಣಿ ಯಾವುದು? ವಿಶ್ವದ ಅತಿ ವೇಗದ ಪ್ರಾಣಿ ಯಾವುದು? ಓಕೆ, ನಿಮ್ಮ ಸಮಯ ಸ್ಟಾರ್ಟ್ ಆಗಿದೆ. ಆನ್ಸರನ್ನು ಬೇಗ ಕಮೆಂಟ್ ಮಾಡಿ ತಿಳಿಸಿ. ಎಸ್, ಟೈಮ್ ಓವರ್. ಸರಿಯಾದ ಉತ್ತರ ಚಿರತೆ. ಹೌದು, ವಿಶ್ವದ ಅತಿ ವೇಗದ ಪ್ರಾಣಿ ಯಾವುದು? ಚಿರತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಶಿವಮೊಗ್ಗದ ಅಡ್ಡ ಹೆಸರು ಏನು? ಶಿವಮೊಗ್ಗದ ಅಡ್ಡ ಹೆಸರು ಏನು? ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನೌ. ಓಕೆ, ಸರಿಯಾದ ಉತ್ತರ ಭಾರತದ ಜಲಪಾತಗಳ ಸ್ವರ್ಗ ಅಂತ ಕರೀತಾರೆ. ಶಿವಮೊಗ್ಗವನ್ನು ಭಾರತದ ಜಲಪಾತಗಳ ಸ್ವರ್ಗ ಎಂದು ಸಹ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಅಶೋಕ ಚಕ್ರ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು? ಅಶೋಕ ಚಕ್ರ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು? ಯುವರ್ ಟೈಮ್ ಸ್ಟಾರ್ಟ್ ನೌ. ಓಕೆ, ಆನ್ಸರ್ನ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಟೈಮ್ ಓವರ್. ಸರಿಯಾದ ಉತ್ತರ ನೋಡೋಣ. ನೀರಜಾ ಬಾನೋಟ್ ಇವರು ಅಶೋಕ ಚಕ್ರ ಪ್ರಶಸ್ತಿ ಪಡೆದ ಮೊದಲ ಮಹಿಳೆಯರಾಗಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಬಾಹ್ಯಾಕಾಶದ ಪಿತಾಮಹ ಯಾರು? ಬಾಹ್ಯಾಕಾಶದ ಪಿತಾಮಹ ಯಾರು? ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನೌ. ಎಸ್, ಟೈಮ್ ಓವರ್. ಸರಿಯಾದ ಉತ್ತರ ನೋಡೋಣ. ವಿಕ್ರಮ್ ಸಾರಾಭಾಯಿ ಇವರನ್ನು ಬಾಹ್ಯಾಕಾಶದ ಪಿತಾಮಹ ಎಂದು ಕರೆಯುತ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ಇಬ್ಬಾಗ ಮಾಡುವ ನದಿ ಯಾವುದು? ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ಇಬ್ಬಾಗ ಮಾಡುವ ನದಿ ಯಾವುದು? ಯುವರ್ ಟೈಮ್ ಸ್ಟಾರ್ಟ್ ನೌ. ಓಕೆ, ಎಸ್, ಟೈಮ್ ಓವರ್. ಸರಿಯಾದ ಉತ್ತರ ನೋಡಿ, ನರ್ಮದಾ ನದಿ. ಓಕೆ, ನೆಕ್ಸ್ಟ್ ಕ್ವಶನ್. ಸಂವಿಧಾನ ಜಾರಿಗೆ ಬಂದ ವರ್ಷ? ಸಂವಿಧಾನ ಜಾರಿಗೆ ಬಂದ ವರ್ಷ ಡ್ಯಾಶ್. ಯುವರ್ ಟೈಮ್ ಸ್ಟಾರ್ಟ್ ನೌ. ಓಕೆ, ಆನ್ಸರ್ನ ಬೇಗ ಕಮೆಂಟ್ ಮಾಡಿ. ಓಕೆ, ಸರಿಯಾದ ಉತ್ತರ 26 ಜನವರಿ 1950ರಂದು ನಮ್ಮ ಸಂವಿಧಾನವು ಜಾರಿಗೆ ಬಂದಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್. ದ್ರವರೂಪದ ಖನಿಜಕ್ಕೆ ಉದಾಹರಣೆ ಯಾವುದು? ದ್ರವರೂಪದ ಖನಿಜಕ್ಕೆ ಒಂದು ಉದಾಹರಣೆ ಯಾವುದು? ಯುವರ್ ಟೈಮ್ ಸ್ಟಾರ್ಟ್ ನೌ. ಓಕೆ, ಆನ್ಸರ್ನ ಕಮೆಂಟ್ ಮಾಡಿ. ಟೈಮ್ ಓವರ್. ಸರಿಯಾದ ಉತ್ತರ ಪೆಟ್ರೋಲಿಯಂ. ಇದು ಒಂದು ದ್ರವರೂಪದ ಖನಿಜಕ್ಕೆ ಉದಾಹರಣೆ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಕರ್ನಾಟಕದಲ್ಲಿ ಇದುವರೆಗೂ ರೈಲು ಸಂಪರ್ಕ ಹೊಂದಿರದೇ ಇರುವ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ಇದುವರೆಗೂ ರೈಲು ಸಂಪರ್ಕ ಹೊಂದಿರದೇ ಇರುವ ಜಿಲ್ಲೆ ಯಾವುದು? ಯುವರ್ ಟೈಮ್ ಸ್ಟಾರ್ಟ್ ನೌ. ಓಕೆ, ಉತ್ತರನ ಬೇಗ ತಿಳಿಸಿ. ಓಕೆ, ಟೈಮ್ ಓವರ್. ಸರಿಯಾದ ಉತ್ತರ ಕೊಡಗು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತದ ಮೊಟ್ಟ ಮೊದಲ ಕಾನೂನು ಮಂತ್ರಿ ಯಾರು? ಭಾರತದ ಮೊಟ್ಟ ಮೊದಲ ಕಾನೂನು ಮಂತ್ರಿ ಯಾರು? ಯುವರ್ ಟೈಮ್ ಸ್ಟಾರ್ಟ್ ನೌ. ಓಕೆ, ಟೈಮ್ ಓವರ್. ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್ ಇವರನ್ನು ಭಾರತದ ಮೊಟ್ಟ ಮೊದಲ ಕಾನೂನು ಮಂತ್ರಿ ಎಂದು ಕರೆಯಲಾಗುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಮೀನಿನ ಉಸಿರಾಟದ ಅಂಗ ಯಾವುದು? 10ನೇ ಪ್ರಶ್ನೆ. ಮೀನಿನ ಉಸಿರಾಟದ ಅಂಗ ಯಾವುದು? ಓಕೆ, ಟೈಮ್ ಸ್ಟಾರ್ಟ್ ನೌ. ಸ್ನೇಹಿತರೆ ಹಾಗೂ ವೀಕ್ಷಕರೇ, ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಸರಿಯಾದ ಉತ್ತರ ನೋಡೋಣ. ಕಿಮಿರು ಇದು ಮೀನಿನ ಉಸಿರಾಟದ ಅಂಗವಾಗಿದೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.